ನಿತ್ಯ ನೆನೆಯಬೇಕಾ ನಿತ್ಯ ನೆನೆಯಬೇಕಾ ಅವರಿಗೆ ನಾವು ಶರಣು ಹೋಗಬೇಕಾ ಅವರಿಗೆ ನಾವು ಶರಣು ಹೋಗಬೇಕಾ ಶರಣು ಹೋಗಬೇಕಾ ಮುಕ್ತ ಪಾಶದಿಂದ ಮುಕ್ತ ಆಗಲು ಮನುಷ್ಯ ಜನ್ಮವ ಬೇಕಾ
ಗಂಜಿಗೆ ಗತಿ ಇಲ್ಲವ್ವ ಇಲ್ಲವ್ವ ಹಾಲು ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲವ್ವ ಇಲ್ಲವ್ವ ಹೊಟ್ಯಾಗ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕಿನವ್ವ ನಮ್ಮವ್ವ ಹೊಟ್ಯಾಗ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕಿನವ್ವ ನಮ್ಮವ್ವ ನನ್ನ ಹಣೆ ಬರಕತೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ನನ್ನ ಹಣೆ ಬರಕತೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ಹೆಣ್ಣಾಗಿ ಹುಟ್ಟಬಾರದವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ವ ನೆನೆಸೈತಿ ಜೀವ ಜೀವ ಸತ್ಯದಿಂದಲೇ ನಿತ್ಯ ನಿರ್ಮಲ ಜ್ಯೋತಿ ಶಂಕರಗೆ ಆರುತಿ ಬೆಳಗಿರಿ ನಮ್ಮ ಶಿವಗೆ ಅಪ್ಪನ ಚೆಡಿಗೆ ಗಾಳಿಯ ದೀಪ ಮುರಿದವಗೆ ಪಾಪನ ಚೆಡಿಗೆ ಗಾಳಿಯ ದೀಪ ಮುರಿದವಗೆ ಪಾಪದಿಂದಲೇ ಕೋಪ ಮಾಡಿದ ಶರ್ಮ ಶರಣಗೆ ಹರ ಹರ ಪಾಪದಿಂದಲೇ ಕೋಪ ಮಾಡಿದ ಜ್ಯೋತಿ ಶಂಕರಗೆ ಸತ್ಯದಿಂದಲೇ ನಿತ್ಯ ಬೆಳಗುವ ಜ್ಯೋತಿ ಶಂಕರಗೆ ಶಿವಗೆ ಸತ್ಯದಿಂದಲೇ ನಿತ್ಯ ಬೆಳಗುವ ಜ್ಯೋತಿ ಶಂಕರಗೆ ಸತ್ಯದಿಂದಲೇ ನಿತ್ಯ ಬೆಳಗುವ ಜ್ಯೋತಿ ಶಂಕರಗೆ ಆರುತಿ ಬೆಳಗಿರಿ ನಮ್ಮ ಶಿವಗೆ ನಿತ್ಯ ನಿರ್ಮಲ ಜ್ಯೋತಿ ಶಂಕರಗೆ ಹರ ಹರ ಸತ್ಯದಿಂದಲೇ ನಿತ್ಯ ನಿರ್ಮಲ ಜ್ಯೋತಿ ಶಂಕರಗೆ ಆರುತಿ ಬೆಳಗಿರಿ ನಮ್ಮ ಶಿವಗೆ ಆರುತಿ ಬೆಳಗಿರಿ ನಮ್ಮ ಶಿವಗೆ ಸತ್ಯದಿಂದಲೇ ನಿತ್ಯ ನಿರ್ಮಲ ಜ್ಯೋತಿ ಶಂಕರಗೆ ಹರ ಸತ್ಯದಿಂದಲೇ ನಿತ್ಯ ಬೆಳಗುವ ಕರ್ಪೂರ ಆರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಾಗೆ ಕರ್ಪೂರ ಆರುತಿ ನೀಲಕಂಬರ ನಿಗಮ ಗೋಚರ ಬಾಲಚಂದ್ರ ವರುಣಗೆ ವಾಲಿ ಮಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ ಕಾರುಣ್ಯ ಮುರಾರ ದೇವಾಗೆ ಕರ್ಪೂರ ಆರುತಿ ನೀಲಕಂಬರ ನಿಗಮ ಗೋಚರ ಬಾಲಚಂದ್ರ ವರುಣಗೆ ವಾಲಿ ಒಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರ ಆರುತಿ ಬೆಳಗಿರೆ ಕಾರುಣ್ಯ ಮುರಾರ
ಹೇಳಿದನು ಮಾರ ಹನುಮ ದೇವಗೆ ಘೋರ ತಾಪವ ದೂರ ಮಾಡುವೆ ಸೂರ್ಯ ಸನ್ಮುಖನಾಥಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಾಗೆ ಕರ್ಪೂರಾರುತಿ ಶರಣು ಜನಕ್ಕೆ ವರವ ನಿಂತನು ಪರಮ ಪಾರ್ವತಿಯ ರಥಗೆ ಕರಿಗೆ ದಿಕ್ಕವಾದ ಮೂರು ಸೊನ್ನಲ ಪುರಂದ ಮುರಾರ ದೇವಾಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಾಗೆ ಕರ್ಪೂರಾರುತಿ श्री लक्ष्मी देवी माता की श्री लक्ष्मी देवी माता की श्री यल्लम्मा देवी माता की श्री वीरभद्रेश्वर माता की श्री मातलिंगेश्वर महाराज की श्री वीरभद्रेश्वर महाराज की बोलो पुंडलिक वरदान विठ्ठल श्री देवदेव तुकाराम महाराज की जय
ಓಂ ನಮಃ ಶಿವಾಯ.
ಸಿಡಿತದ. ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನಾ ಇಟ್ಟೇನಾ. ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನಾ ಇಟ್ಟೇನಾ. ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ. ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ. ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ. ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ. ನಿನ್ನ ಮುಖ ಒಮ್ಮೆ ಬಂದು ತೋರಿಸವ್ವ. ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ. ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ. ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ. ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ. ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ. ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ. ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ. ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ. ಹೆತ್ತ ತವರಿನ ಕೀರ್ತಿ ತರತೀನಿ. ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ. ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ. ತಾಯಿ ಹಡೆದವ್ಗ ನೆನಸೈತಿ ಜೀವ. ಕಟ್ಟಿದ ಕನಸು ಹೊಡೆದು ಚೂರಾಯಿತವ್ವ. ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ. ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ. ಎದೆ ಜಲ್ಲಂತ. ಎರಡು ಕೈಯ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇಟ್ಟ ಹಲ್ಲಿನ ಸೊಟ್ಟ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ.
ಹೆಣ್ಮಕ್ಳು ಕೈಯ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇಟ್ಟನು ಹಲ್ಲಿನ ಸಟ್ಟ ಹೇ ಎರಡು ಕೈಯ ಕಾಲು ಕೊಟ್ಟ ಕಣ್ಣು ಮೂಗ ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇಟ್ಟನು ಹಲ್ಲಿನ ಸಟ್ಟ ಶಿವಾಡಿಸಿದಂಗಡಬೇಕು ನಾವೆಲ್ಲ ಶಿವಾಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಹೇ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಮಾಡಿ ಇದಕ್ಕ ಇಟ್ಟ ಕುಂತು ಕೆಳರಿ ಸಂಸಾರ ಗುಟ್ಟ ಇದು ಗಂಡು ಕೊಟ್ಟ ಮಕ್ಕಳ ಮಾಡಿ ಇದಕ್ಕ ಇಟ್ಟ ಕುಂತು ಕೆಳರಿ ಸಂಸಾರ ಗುಟ್ಟ ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳು ಮಾಡಿ ಇದಕ್ಕ ಇಟ್ಟ ಕುಂತ ಕೆಳರಿ ಸಂಸಾರ ಗುಟ್ಟ ಹೇ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಮಾಡಿ ಇದಕ್ಕ ಇಟ್ಟ ಕುಂತ ಕೆಳರಿ ಸಂಸಾರ ಗುಟ್ಟ ಶಿವಾಡಿಸಿದಂಗಡಬೇಕು ನಾವೆಲ್ಲ ಶಿವಾಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವಾಡಿಸಿದಂಗಡಬೇಕು ನಾವೆಲ್ಲ ಶಿವಾಡಿಸಿದಂಗಡಬೇಕು ನಾವೆಲ್ಲ ಕಷ್ಟ ಸುಖ ಇದರಗ ಇಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷು ಕೊಟ್ಟ ಕುಂತು ಕೆಳರಿ ಜೀವನ ಗುಟ್ಟ ಹೇ ಎಲ್ಲೋ ಮನುಜ ಎಲ್ಲೋ ಮನವೇ ಕಷ್ಟ ಸುಖ ಇದರಗ ಕೊಟ್ಟ ಕರ್ಮ
ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷ ಕೊಟ್ಟ ಕುಂತು ಕೆಳಿರಿ ಜೀವನ ಗುಟ್ಟ ಕಷ್ಟ ಸುಖ ಇದರಗ ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷ ಕೊಟ್ಟ ಕುಂತು ಕೆಳಿರಿ ಜೀವನ ಕಟ್ಟ ಶಿವ ಆಡಿಸಿದಂಗಣಬೇಕು ನಾವೆಲ್ಲ ಶಿವ ಆಡಿಸಿದಂಗಣಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವ ಆಡಿಸಿದಂಗಣಬೇಕು ನಾವೆಲ್ಲ ಶಿವ ಆಡಿಸಿದಂಗಣಬೇಕು ನಾವೆಲ್ಲ ಶಿವ ಆಡಿಸಿದಂಗಣಬೇಕು ನಾವೆಲ್ಲ ಶಿವ ಆಡಿಸಿದಂಗಣಬೇಕು ನಾವೆಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡು ಲೋಕನಾಥನ ಧ್ಯಾನವ ಮಾಡು ಸಾಕಾರ ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕೆ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಮನದ ಸುಳ್ಳತನ ಹೇಳಬಾರ್ದು ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಮನದ ಸುಳ್ಳತನ ಹೇಳಬಾರ್ದು ಎಲೆ ಮನವೇ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತಾನ ಬ್ಯಾಡ ಎಲೆ ಮನವೇ ನೀ ಅಲ್ಲಂತಾನ ಬ್ಯಾಡ ಎಲೆ ಮನವೇ ಯಾಕೆ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಮನವೇ 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 ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು 3 ದಿನದ ಸಂತೆ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು 3 ದಿನದ ಸಂತೆ ಎಲೆ ಮನವೇ ಸೇರದವರ ಮುಂದೆ ಚಾರಿ ಬೀಳದಂತೆ ಸೇರದವರ ಮುಂದೆ ಚಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾಕೆ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಆಸೆಯ ಎಳಿಬೇಕು ಎಲೆ ಮನವೇ ಮನದ
ದೇಶದೊಳಗ ನಮ್ಮ ಗುರು ಮಹಂತೇಶ್ವರನ ಭ್ಯಾಸವ ಮರಿಬ್ಯಾಡ ಎಲೆ ಮನವೇ ನೀ ಭ್ಯಾಸವ ಮರಿಬ್ಯಾಡ ಎಲೆ ಮನವೇ ಯಾಕ್ ಚಿಂತೆ ಮಾಡತಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕ್ ಚಿಂತೆ ಮಾಡತಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾತರ ಸುಖವಿಲ್ಲ ಯಾತರ ಸುಖವಿಲ್ಲ ಯಾತರ ಸುಖವಿಲ್ಲ ಎಲೆ ಮನವೇ ಹಾಂಗ ಕಳೆಯಲ್ಲವ ಬಾಳನ್ನ ಶಿವ ವೈದ ಮುತ್ತೈದಿತನ ನನ್ನ ಬದುಕು ಕಣ್ಣೀರಾಯ್ತು ಹಣೆಯಲ್ಲಿ ಕುಂಕುಮಾಳಿಕೋಯ್ತು ಶಿವನೇ 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 ನನ್ನ ಶಿವನೇ ನನ್ನ ಬದುಕು ಕಣ್ಣೀರಾಯ್ತು ಹಣೆಯಲ್ಲಿ ಕುಂಕುಮಾಳಿಕೋಯ್ತು ನನ್ನ ಬದುಕು ಕಣ್ಣೀರಾಯ್ತು ಹಣೆಯಲ್ಲಿ ಕುಂಕುಮಾಳಿಕೋಯ್ತು ಕೊರಳನ ತಾಳಿ ಹರಿದೋಯ್ತು ಹಡೆದವರ ನೀ ಮರಿಬ್ಯಾಡ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ ಕಲ್ಲಿನ ದೇವರ ನಂಬುವ ನೀನು ಕಲ್ಲಿನ ದೇವರ ನಂಬುವ ನೀನು ಹೆತ್ತವರೆ ದಯನ ಕಲ್ಲನ ಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬ್ಯಾಡ ಬ್ಯಾಡ 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 ಕಾಣದಂತ ದೇವರು ನೀನು ಅಲ್ಲಿ ಇಲ್ಲಿ ಹುಡುಕ ಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯ ಬ್ಯಾಡ ಕಾಣದಂತ ದೇವರು ನೀನು ಕಾಣದಂತ ದೇವರು ನೀನು ಅಲ್ಲಿ ಇಲ್ಲಿ ಹುಡುಕ ಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯ ಬ್ಯಾಡ ಕಲ್ಲಿನ ದೇವರು ನಂಬುವ ನೀನು ಕಲ್ಲಿನ ದೇವರ ನಂಬುವ ನೀನು ಹಡೆದವರೆದರು ಕಲ್ಲನ ಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ
ತಮ್ಮ ಕರುಳ ಬಳ್ಳಿಯ ಕಡಿದು ನಿನ್ನ ಜಗಕ್ಕೆ ತಂದವರಿವರು ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದರಿವರು ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದರಿವರು ತಮ್ಮ ಕರುಳ ಬಳ್ಳಿಯ ಕಡಿದು ನಿನ್ನ ಜಗಕ್ಕೆ ತಂದವರು ಇವರು ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದರಿವರು ನವಮಾಸಗಳು ರಕ್ಷಣೆ ಮಾಡಿ ನವಮಾಸಗಳು ರಕ್ಷಣೆ ಮಾಡಿ ನವಮಾಸಗಳು ರಕ್ಷಣೆ ಮಾಡಿ ನೋವನ್ನು ತಿಂದು ಹಡೆದವರಿವರು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಕೋಟಿ ಹಣವ ಗಳಿಸಲುಬಹುದು ಮಹಡಿ ಮನೆಯ ಕಟ್ಟಲುಬಹುದು ತಂದೆ ತಾಯಿ ಎನ್ನುವ ಸಿರಿಯು ಬೇಡಿದಾಗ ಬಯಸುವುದೇನೋ ತಂದೆ ತಾಯಿ ಎನ್ನುವ ಸಿರಿಯು ಬೇಡಿದಾಗ ಬರುವುದೇನೋ ಕೋಟಿ ಹಣವ ಗಳಿಸಲುಬಹುದು ಮಹಡಿ ಮನೆಯ ಕಟ್ಟಲುಬಹುದು ತಂದೆ ತಾಯಿ ಎನ್ನುವ ಸಿರಿಯು ಬೇಡಿದಾಗ ದೊರಕುವುದೇನು ಹಡೆದವರೆಂದು ನಗು ನಗುತ್ತಿರಲು ಹಡೆದವರೆದರು ನಗು ನಗುತ್ತಿರಲು ಹಡೆದವರೆದರು ನಗು ನಗುತ್ತಿರಲು ನಿನ್ನಯ ಬಾಳಿನ ಸಿರಿ ಸಂಪದವು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು ರಾಶಿ ರಾಶಿ ಧನವನ್ನು ಸುರಿಯೇ ಹಡೆದ ತಾಯಿ ದೊರೆಯುವಳೇನೋ ರಾಶಿ ರಾಶಿ ಧನವನ್ನು ಸುರಿಯೇ ಹೆತ್ತ ತಾಯಿ ದೊರೆಯುವಳೇನೋ ಹಣವ ಕೊಟ್ಟು ಮಡದಿಯರನ್ನು ಹಣವ ಕೊಟ್ಟು ಹೆಂಡತಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು ರಾಶಿ ರಾಶಿ ಹಣವನ್ನು ಸುರಿದರೆ ಹೆತ್ತೆ ತಾಯಿ ದೊರೆಯುವಳೇನು ಹಡೆದವರೆದರು ಸಿರಿ ಸಂಪತ್ತು ಹಡೆದವರೆದರು ಸಿರಿ ಸಂಪತ್ತು ಹಡೆದವರೆದರು ಸಿರಿ ಸಂಪತ್ತು ನಶ್ವರು ಎಂದು ತಿಳಿದಿರಬೇಕು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಬ್ಯಾಡ 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 ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನು ಕೊಟ್ಟ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನು ಕೊಟ್ಟ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ ಅಕ್ಕರದಿಂದ ಅಕ್ಷರವನ್ನು ಈ ಜಗದಲ್ಲಿ ಮೇಲೆ ಸುಖವಿದೆ ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದಳು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು ತಾಯಿ ಹಡೆದವ ನನ್ನ ತಾಯಿ ನನ್ನ ಹಡೆದವ
ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದಳು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು. ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ, ತಾಯಿಯ ಕಣ್ಣಲ್ಲಿ ನೀರನ್ನು ತರಿಸಿ, ಪಾಪದಿ ನೀನು ಬೀಳಲು ಬ್ಯಾಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಉಪಕಾರ ತೀರಿಸಬೇಕು, ಉಪಕಾರ. ಅವರಿಗೆ ನಾವು ಶರಣು ಹೋಗಬೇಕಾ, ಅವರಿಗೆ ನಾವು ಶರಣು ಹೋಗಬೇಕಾ, ಶರಣು ಹೋಗಬೇಕಾ. ಮುಕ್ತ ಪಾಶದಿಂದ ಮುಕ್ತ ಆಗಲು ಮನುಷ್ಯ ಜನ್ಮವ ಬೇಕಾ. ದಿವ್ಯ ಜ್ಞಾನದೊಂದಿಗೆ ಜಗವ ಬೆಳಗ್ಯಾರ, ತಮ್ಮ ಸ್ವಾರ್ಥ ಬಯಸದೆ ಜನರನ್ನು ಸೆಳೆದಾರ. ದಿವ್ಯ ಜ್ಞಾನದೊಂದಿಗೆ ಜಗವ ಬೆಳಗ್ಯಾರ, ತಮ್ಮ ಸ್ವಾರ್ಥ ಬಯಸದೆ ಜನರನ್ನು ಸೆಳೆದಾರ. ಮುಕ್ತಿಯಲ್ಲಿ ಯುಕ್ತಿ ಕಂಡು ಜನರ ಬಳಿಗೆ ಬಂದಾರ. ತಮ್ಮ ಜ್ಞಾನವನ್ನು ಪ್ರವಚನದ ಮೂಲಕ ಹೊರಹಾಕಿ ಊರೂರು ಸುತ್ತಿ ಜ್ಞಾನದಾರೆ, ಹೊರಹಾಕಿ ಊರೂರು ಸುತ್ತಿ ಜ್ಞಾನದಾರೆ. ಎರೆದು ಬುದ್ಧಿಜೀವಿ ಎಣಿಸಿಕೊಂಡಾರ, ಎರೆದು ಬುದ್ಧಿಜೀವಿ ಎಣಿಸಿಕೊಂಡಾರ, ಎಣಿಸಿಕೊಂಡಾರ. ಮುಕ್ತ ಪಾಶದಿಂದ ಮುಕ್ತನಾಗಲು ಮನುಷ್ಯ ಜನ್ಮವ ಬೇಕಾ. ಮುಕ್ತ ಪಾಶದಿಂದ ಮುಕ್ತನಾಗಲು ಮನುಷ್ಯ ಜನ್ಮವ ಬೇಕಾ. ತಮ್ಮ ಸರಳತೆ ಒಂಕ ಜನಗಿರಿಗೆ ತೋರಿಸಿ, ಸಮಾಜದ ಏಳಿಗೆಯ ಅವರು ಬಯಸ್ಯಾರ. ತಮ್ಮ ಸರಳತೆಯ ಮುಖವ ಜನರಿಗೆ ತೋರಿಸಿ, ಸಮಾಜ ಶಿವಸಾಂಬಜೇ ನಮಃ. ಪಾರ್ವತಿ ಶಿವ ಬಸವೇಶ್ವರ ಮಹಾರಾಜ್ ಕಿ ಸತ್ಯಮಾದೇವಿ ಮಾತಾ ಕಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ, ಶ್ರದ್ಧೆಯ ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿ, ಆರಾಧ್ಯ ಗುರು ಆನಗಲ್ಲ ಯತೀಶ್ವರನ್ನ, ಪುರುಷಾಂತಲಿಂಗ ಶಿವಯೋಗಿಗಳನ್ನು, ಬಸವರಾಜೇಂದ್ರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ, ಇವತ್ತಿನ ಈ ಶಿರೂರು ಗ್ರಾಮದಲ್ಲಿ ಎಲ್ಲ ದೇವರ ತೃಪ್ತಿಗಾಗಿ ಈ ಆನಂದಮಯವನ್ನು ದ್ಯೋತಕವಾಗಿ ಮುತ್ತೈದೆಯರ ಉಡಿ ತುಂಬುವುದು, ಶತಕುಂಭೋತ್ಸವ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿರುವ ಈ ಗ್ರಾಮದ ಹಿರಿಯರಾಗಿರುವಂಥ ರಾಚಯ್ಯ ಸ್ವಾಮಿಗಳವರಲ್ಲಿ ಶರಣನ್ನ ಹೇಳುತ್ತಾ, ಈ ಗ್ರಾಮದ ಪೂಜ್ಯರಾಗಿರುವ ನಮ್ಮ ಪೂಜಾರಿ ಒಡೆಯರಲ್ಲಿಯೂ ಕೂಡ ಶರಣನ್ನ ಹೇಳುತ್ತಾ, ಈ ಗ್ರಾಮದ ಹಿರಿಯರಾಗಿರುವಂಥ ಗೌಡಪ್ಪ ಗೌಡರು ಪಾಟೀಲ್ ಅವರಲ್ಲಿಯೂ ಹಾಗೂ ಇನ್ನುಳಿದ ಅತಿಥಿ ಮಹೋದಯರಲ್ಲಿ ಶರಣನ್ನ ಹೇಳುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ವಸ್ತ್ರದಾನವನ್ನು ಮಾಡಿರುವಂಥವರು, ಆ
ಮಹನೀಯರಲ್ಲಿಯೂ ಕೂಡ ಶರಣನ್ನ ಹೇಳುತ್ತಾ, ಕಳಸಿ ಸೇವೆಯನ್ನು ಮಾಡಿರುವಂಥ ಮಾನೀಯರಲ್ಲಿಯೂ ಕೂಡ ಶರಣನ್ನ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ ಮತ್ತು ಎಲ್ಲ ತಾಯಿಯವರಲ್ಲಿ, ಶರಣರಲ್ಲಿ, ಶರಣೀಯರಲ್ಲಿ, ಯುವಕರಲ್ಲಿ, ಮಕ್ಕಳಲ್ಲಿ ಎಲ್ಲರಿಗೂ ಶರಣಾರ್ಥಿಗಳು. ನಿಮ್ಮನ್ನೆಲ್ಲ ಕಂಡಾಗ ಇಷ್ಟು ಆನಂದ ಅನ್ಸಾಕತೈತಿ. ಅದರೊಳಗೆ ನಮ್ಮೆಲ್ಲ ತಾಯಿದೇರು ಎಷ್ಟು ಚಂದ ಕುಂತಾರ. ಅವರೆಲ್ಲ ಒಂದೇ ಕಲರಿಂದ ಬಟ್ಟಿ, ಅದರ ಮೇಲೆ ವಿಭೂತಿ ಕುಂಕುಮ, ಅದರ ಮೇಲೆ ತಲೆ ಮೇಲೆ ದಂಡಿ, ಎಷ್ಟು ಆನಂದ ಅನ್ಸಾಕತೈತಿ ಅಂತ ಕೇಳಿದ್ರೆ ಸಾಕ್ಷಾತ್ ಲಕ್ಷ್ಮಿನೇ ಇಲ್ಲಿಗೆ ಓಡಿ ಬಂದಾಳೇನು ಇವತ್ತು. ಆನಂದ ಅನ್ನಿಸ್ತದೆ. ಅದು ಯಾಕಂದ್ರೆ ಕಣ್ಣಿಗೆ ಆನಂದ ಆತು ಅಂದ್ರೆ ಅದು ಮನಸ್ಸಿಗೆ ಆನಂದ ಆಗ್ತದೆ. ಮನಸ್ಸಿಗೆ ಆನಂದ ಆತು ಅಂದ್ರೆ ಅದು ಭಗವಂತನಿಗೆ ಮುಟ್ತದೆ. ಆ ನಿಟ್ಟಿನೊಳಗೆ ಇವತ್ತು ಈ ಸಿರುಗೂರು ಗ್ರಾಮ ಸಣ್ಣ ಗ್ರಾಮ ಇದು. ಸಣ್ಣ ಗ್ರಾಮ ಇದ್ದರೂ ಕೂಡ ಇದಕ್ಕೆ ಸಿರಿ ಮತ್ತು ಗುರು ಏನು ಅನ್ನಿಸ್ತದಂದ್ರೆ, ಸಂಪತ್ತನ್ನ ಐಶ್ವರ್ಯವನ್ನ ತುಂಬಿರುವಂಥ ಊರು, ಅದು ಗೂಡುಗಟ್ಟಿರುವಂಥ ಊರು, ಅದು ಶಿರುಗೂರು. ಸಂಪತ್ತಕ್ಕೇನೂ ಕೊರತೆ ಇಲ್ಲ, ಭಕ್ತಿಗೇನೂ ಕೊರತೆ ಇಲ್ಲ. ಎಲ್ಲರಲ್ಲಿಯೂ ಕೂಡ ಎಲ್ಲರೂ ನಾವು ಒಂದು ಅಂತ ಹೇಳ್ತಾನೆ ಬಸವಣ್ಣ. ಏನು ಹೇಳ್ತಾರೆ? ಎಲ್ಲರೂ ನನ್ನವರು, ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಆ ಭಾವ ಈ ಊರೊಳಗೆ ಎದ್ದು ಕಾಣುತ್ತದೆ. ಆ ಭಾವ ಬಸವಣ್ಣನವರ ಹೇಳಿರುವಂಥ ವಾಣಿ ಇಲ್ಲಿ ಎದ್ದು ಕಾಣುತ್ತದೆ. ಇಲ್ಲೆಲ್ಲ ಬೇರೆ ಬೇರೆ ಸಮಾಜದವರು ಇದ್ದರೂ ಕೂಡ ಎಲ್ಲರೂ ಅಣ್ಣ ತಮ್ಮಂದರಾಗಿ, ಎಲ್ಲರೂ ತಮ್ಮ ತಮ್ಮ ಶರೀರದ ಒಂದೊಂದು ಭಾಗ ಅಂತ ತಿಳ್ಕೊಂಡು ಪ್ರೀತಿಯಿಂದ ಅಕ್ಕರೆಯಿಂದ ಏನು ಜೀವನ ಮಾಡ್ತಿರಲ್ಲ, ಈ ಜೀವನ ಅನ್ನತಕ್ಕಂಥದ್ದು ಅದು ಭಾಳ ದೊಡ್ಡದು. ಯಾಕಂದ್ರೆ ಇವತ್ತೇನಾಗ್ಯಾವ, ಸರ್ಕಾರ ಎಲ್ಲ ಸಮಾಜದವರನ್ನು ಒಡೆದು ಎಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ ಒಡೆದು ಸರ್ಕಾರದವರು, ರಾಜಕೀಯವರು ಏನು ಮಾಡಾಕತ್ಯಾರ ಅಂತ ಕೇಳಿದ್ರೆ ತಮ್ಮ ಬೇಳೆಯನ್ನ ಬಯಸೋಳಕತ್ಯಾರ. ತಾವು ಒಬ್ಬರು ಚಲೋ ಇದ್ದರೆ ಸಾಕು ಅನ್ನುವಂಥ ಪ್ರವೃತ್ತಿಗೆ ಅವರು ಬರೋಣ ಕಾರಣದಿಂದ ಇವತ್ತು ನಮ್ಮ ಮನಸ್ಸಿನ ಭಾವನೆಗಳೆಲ್ಲ ಬದಲಾವಣೆ ಆಗಾಕತ್ಯಾವ. ಆ ಬದಲಾವಣೆ ಆಗಬಾರದು. ಅದರಲ್ಲಿ ಸುಖ ಇಲ್ಲ. ಪ್ರೀತಿ ಕೂಡಿ ಉಣ್ಣುವುದರೊಳಗ ಪ್ರೀತಿ ಅದ, ಕೂಡಿ ಕುಂಡ್ರುವುದರೊಳಗ ಪ್ರೀತಿ ಅದ, ಕೂಡಿ ಮಾತಾಡುವುದರೊಳಗ ಪ್ರೀತಿ ಅದ, ಕೂಡಿ ಹೋಗುವುದರೊಳಗ ಪ್ರೀತಿ ಅದ. ಒಬ್ಬನೇ ಹೋದ ಅಂದ್ರೆ, ಒಂದೇ ಮನುಷ್ಯ ಸುಮ್ಮನೆ ಕೂತ ಅಂದ್ರೆ ಹುಚ್ಚಿಡಿತದ. ಒಂದೇ ಮನುಷ್ಯ ಇದ್ದಂದ್ರೆ ಹುಚ್ಚಿಡಿತದ. ಅದಕ್ಕೆ ಹಿಂದಿನವರು ಹಿರಿಯರು ಏನು ಮಾಡ್ಯಾರ, ನಮ್ಮ ಆಚರಣೆಗಳು ಭಿನ್ನ ಭಿನ್ನ ಇರಲೇಕ, ನಮ್ಮ ಕ್ರಿಯೆಗಳು ಭಿನ್ನ ಭಿನ್ನ ಇರಲೇಕ. ಆದರೂ ಕೂಡ ನಾವು ಒಂದೇ. ಪರಮಪತಿರೊತಿಗೆ ಗಂಡನೊಬ್ಬ, ಮತ್ತೊಂದು ಕೆರಗಿದರೆ ಕಿವಿಮೂಗ ಕೊಯ್ಯುವನು, ಹಲವು ದೈವದ ಎಂದಲ ತಿಂಬುವರೆನೇನೆಂಬೆ ಅಂತ. ದೇವನೊಬ್ಬ ನಾಮ ಹಲವು. ದೇವರು ಒಬ್ಬನೇ. ನಾವು ನಡೆದಿರ್ತಕ್ಕಂಥ ಹಾದಿಗಳ ಬೇರೆ ಅದಾವ. ಉದಾಹರಣೆಗಾಗಿ ನಿಮಗೆ ತಿಳಿಯಂಗ ನಾನು ಹೇಳಬೇಕಂದ್ರೆ, ಬಸಪ್ಪ ಅನ್ನತಕ್ಕಂಥವ ಒಬ್ಬ, ಬಸಪ್ಪ ಅಥವಾ ಸಿದ್ದಪ್ಪ ಅನ್ನುವಂಥ ವ್ಯಕ್ತಿ ಒಬ್ಬ. ಆ ಬಸಪ್ಪ ಅನ್ನುವಂಥ ವ್ಯಕ್ತಿ ತನ್ನ ತಂದೆ ತಾಯಿಗೆ ಏನಾಗ್ತಾನೆ? ಬಸಪ್ಪ ಅನ್ನುವ ವ್ಯಕ್ತಿ ತನ್ನ ತಂದೆ ತಾಯಿಗೆ ಏನಾಗ್ತಾನಮ್ಮ? ಮಗ ಆಗ್ತಾನೆ ಇಲ್ಲ.
ಏನ್ ನಿಮ್ಮಲ್ಲಿ ಬೇರೆ ಆಗ್ತಾನೆ? ತಂದೆ ತಾಯಿಗೆ ಬಸಪ್ಪ ಮಗ ಆಗ್ತಾನೆ, ಹೌದಾ? ಆ ಮಗ ಆಗಿರುವಂತ ಬಸಪ್ಪ ತನ್ನ ಹೆಂಡತಿಗೆ ಏನಾಗ್ತಾನೆ? ಗಂಡ ಆಗ್ತಾನೆ, ಹೌದಾ? ಆ ಬಸಪ್ಪ ತನ್ನ ಮಗನಿಗೆ ಏನಾಗ್ತಾನೆ? ಅಪ್ಪ ಆಗ್ತಾನೆ. ಆ ಬಸಪ್ಪ ತನ್ನ ಮೊಮ್ಮಗನಿಗೆ ಏನಾಗ್ತಾನೆ? ಮುತ್ತಿ ಆಗ್ತಾನೆ. ಆ ಬಸಪ್ಪ ತನ್ನ ಮಗನಿಗೆ ಬಂದಿರುವಂತ ಧರ್ಮಪತ್ನಿಗೆ ಏನಾಗ್ತಾನ ಅಂತ ಕೇಳಿದ್ರೆ ಮಾವಾಗ್ತಾನೆ, ಹೌದಾ? ಆಮೇಲೆ ಬಸಪ್ಪ ತನ್ನ ಹಿಂದೆ ಹುಟ್ಟಿರುವಂತವರಿಗೆ ಏನಾಗ್ತಾನ? ಅಣ್ಣ ಆಗ್ತಾನೆ. ಮುಂದೆ ಹುಟ್ಟಿರುವವನಿಗೆ ತಮ್ಮ ಆಗ್ತಾನೆ. ಬಸಪ್ಪ ಒಬ್ಬನೇ. ಏನೇನಾದ? ಅಣ್ಣಾದ, ಅಪ್ಪಾದ, ಕಾಕಾದ, ಬಾಬಾದ, ಮುತ್ತಿಯಾದ. ಇಷ್ಟೆಲ್ಲ ಹೆಂಗಾದವ ಬಸಪ್ಪ? ಹೆಂಗಾದ? ಬಸಪ್ಪ ಒಬ್ಬನೇ ಇಲ್ಲ, ಇಷ್ಟೆಲ್ಲ ಹೆಸರುಗಳು ಬಂದು ಯಾರಿಗೆ? ಬಸಪ್ಪನವನಿಗೆ. ಹಂಗ ಪರಮಾತ್ಮ ಅನ್ನತಕ್ಕಂಥವ ಒಬ್ಬ. ಅಲ್ಲ ಅಂದರು ಅವನೇ, ಕ್ರೈಸ್ತ ಅಂದರು ಅವನೇ, ಸಿದ್ಧಲಿಂಗ ಅಂದರು ಅವನೇ, ಸಿದ್ಧಾರೂಢ ಅಂದರು ಅವನೇ, ಶಿವ ಅಂದರು ಅವನೇ, ಪರಮಾತ್ಮ ಅಂದರು ಅವನೇ, ವೀರಲಿಂಗ ಅಂದರು ಅವನೇ, ವೀರಭದ್ರ ಅಂದರು ಅವನೇ, ಎಲ್ಲವೂ ಅವನೇ. ಆದ್ರೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತಕ್ಕಂಥದ್ದು, ಇವತ್ತ ನಮ್ಮ ಹತ್ರ ಹರಿಯುವಂತ ನದಿ ಯಾವುದು? ಭೀಮಾ ನದಿ. ಭೀಮಾ ಹರಿತದ, ಕೃಷ್ಣ ಹರಿತದ, ತುಂಗಭದ್ರಾ ಹರಿತದ, ಕಾವೇರಿ ಹರಿತದ, ಗೋದಾವರಿ ಹರಿತದ, ನರ್ಮದಾ ಹರಿತದ, ಗಂಗಾ ನದಿ ಹರಿತದ. ಇವೆಲ್ಲ ಭಿನ್ನ ಭಿನ್ನವಾಗಿ ಹರಿದರೂ ಕೂಡ ಇವೆಲ್ಲ ಎಲ್ಲಿ ಹೋಗಿ ಸೇರ್ತವ ಅಂತ ಕೇಳಿದ್ರೆ ಸಮುದ್ರ ಸೇರ್ತವ. ಯಾವಾಗ ಸಮುದ್ರಗಳು ಸೇರಿ ಸಮುದ್ರಗಳು ಎಲ್ಲ ಒಂದಾದಾಗ ಹೆಂಗ ಲೀನ ಆಗ್ತದ, ಹಂಗ ಈ ಸಮಾಜದೊಳಗ ಇಲ್ಲಿ ಈ ಊರೊಳಗ ಎಲ್ಲ ಜಾತಿಗಳಿದ್ದರೂ ಕೂಡ ಈ ಊರಿನೊಳಗಿರ್ತಕ್ಕಂಥವ್ರಿಗೆಲ್ಲ ನಮ್ಮ ಮಕ್ಕಳೇ, ಎಲ್ಲ ನಮ್ಮ ಗೆಳೆಯರೇ, ಎಲ್ಲ ನಮ್ಮ ತಂದೆ ತಾಯಿಗಳೇ ಅನ್ನುವಂಥ ಭಾವವನ್ನ ವ್ಯಕ್ತ ಮಾಡಿಕೊಂಡ್ರೆ ಜೀವನ ಬಹಳ ಸುಂದರವಾಗಿ ಹೋಗುತ್ತದೆ. ಆ ನಿಟ್ಟಿನೊಳಗ ಇಲ್ಲಿ ಈ ಸಿರುಗೂರಿನ ಸದ್ಭಕ್ತರು ಬಹಳ ಭಕ್ತಿವಂತರು. ನಾನೆಲ್ಲ ಹಿಂದೊಮ್ಮೆ ನಮ್ಮ ದೊಡ್ಡ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಅವ್ವಗಳೆಲ್ಲ ಬಹಳಷ್ಟು ಏನು ವೈಭವದಿಂದ ಅವ್ರು ನಮ್ಮ ಕೆಡಗಿ ಮಠಕ್ಕೆ ಬುತ್ತಿ ತಂದಿದ್ರು. ದೊಡ್ಡ ದೊಡ್ಡ ಬುತ್ತಿ, ಹೊರಲಾರ್ದಷ್ಟು ಬುತ್ತಿ. ನೀವು ತಂದಿರ್ತಕ್ಕಂಥ ಬುತ್ತಿ ನಮ್ಮ ಊರೊಳಗೆ ಇನ್ನೂ ನೆನೆಸ್ಕೊಂತಾರೆ. ನಾನು ನಿನ್ನೆ ಶಿರಗೂರಿಗೆ ಹೋಗಬೇಕಂದಾಗ ನಮ್ಮ ಊರು ಹೆಣ್ಮಕ್ಳು ಒಂದು 4-5 ಮಂದಿ ಇದ್ರು. ನಾನು ನಾಳೆ ಶಿರಗೂರಿಗೆ ಹೊಂಟೀನಿ ಅಂದಾಗ ಅವ್ರು ಹೇಳಿದ್ರು, ಯಪ್ಪ ಅಪ್ಪವ್ರೆ, ಶಿರಗೂರದ ತಾಯಿದೇರು ಬುತ್ತಿ ತಂದಿದ್ರಿ ಅಪ್ಪ, ದೊಡ್ಡ ದೊಡ್ಡ ಬುತ್ತಿ ತಂದಿದ್ರು, ಆ ಬುತ್ತಿ ಇಳಿಸ್ಕೊಳಕ್ಕೆ ನಮಗ ಆಗಲಿಲ್ಲ ಅಂತ ಅವರು ಉದ್ಗಾರ ತೆಗೆದು ಹೇಳ್ತಾರಂತಂದ್ರೆ ಇದು ಎಷ್ಟು ಶ್ರೀಮಂತಿಕೆ ಊರಿರಬೇಕು, ಎಷ್ಟು ಭಕ್ತಿವಂತ ಊರಿರಬೇಕು. ನಿಮ್ಮ ಶ್ರೀಮಂತಿಕೆ ಭಕ್ತಿ ಇದು ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು. ಅದು ಶ್ರೀಮಂತಿಕೆ ಅದರ ದ್ಯೋತಕವಾಗಿ ಭಕ್ತಿ ಅಂತಕ್ಕಂಥದ್ದು ಬೆಳಿಬೇಕಾಗ್ಯದ. ಇಲ್ಲಿ ಊರೊಳಗ ಇದೆಲ್ಲ ಯಾಕೆ ಕಾರ್ಯಕ್ರಮ ಮಾಡಾಕತ್ತೀರಿ ಅನ್ನೋದಕ್ಕೆ ಈಗ ಹೇಳ್ತೀನಿ. ಇದನ್ನೆಲ್ಲ ಹೇಳಿದೆ ನಾನು, ಕೂಡಿರಬೇಕು, ಮಾಡಬೇಕು ಅಂತ. ಇದನ್ನ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಊರೊಳಗ ಕೆಲವೊಂದು ಘಟನೆಗಳು ಘಟಿಸ್ಯಾವ ಅಂತ ಹೇಳಿ ಎಲ್ಲರಿಗೂ ಅಸಮಾಧಾನ ಬಂದದ್ದು. ಆ ಅಸಮಾಧಾನದ ಹಿನ್ನೆಲೆ ಏನದ ಅಂತ ಕೇಳಿದ್ರೆ, ಮನೆಗೆ ಹೆಂಗ ಹಿರಿಯರು ಇರ್ತಾರ, ಮನೆಯೊಳಗೆ ಹೆಂಗ ಯಜಮಾನ್ ಇರ್ತಾನ, ಹಂಗ ಊರಿಗೂ ಕೂಡ ಯಜಮಾನ್ರು ಇರ್ತಾರ. ಮನೆಯೊಳಗೆ ಯಾವಾಗ ಯಜಮಾನನಿಗೆ ನಾವು ಸರಿಯಾಗಿ ನೋಡ್ಲಿಲ್ಲ ಅಂದ್ರ, ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅಂದ್ರ, ಅವನ ಕಡೆ ಪ್ರೀತಿ ಪ್ರೇಮ ಕಾಳಜಿ ತೋರಿಸ್ಲಿಲ್ಲ ಅಂದ್ರ ಆ ಮನೆಗೆ ಕಂಟಕ ಬರ್ತದ.
ಆ ಮನೆಗೆ ಕಂಟಕ ಬರ್ತದೆ. ಅದಕ್ಕೆ ಅವ್ರನ್ನೆಲ್ಲ ಪ್ರೀತಿಯಿಂದ ಅಕ್ಕರೆಯಿಂದ ಕಾಳಜಿಯಿಂದ ವಹಿಸಿದ್ರಿ ಅಂದ್ರೆ ಆ ಮನೆ ಹೆಂಗ ಏರ್ತದ, ಅದು ಹೆಮ್ಮರವಾಗ್ತದ. ಹಂಗ ಊರಿಗೂ ಕೂಡ ಕೆಲವರು ಯಜಮಾನರು ಅಂತ ಇರ್ತಾರೆ. ಅವರು ಬ್ರಹ್ಮದೇವರಾಗಲಿ, ನಡವೂರ ಲಕ್ಷ್ಮೀ ಆಗಲಿ, ದುರ್ಗವ್ವ ಆಗಲಿ, ದ್ಯಾಮವ್ವ ಆಗಲಿ, ಮರ್ಗವ್ವ ಆಗಲಿ, ಆಮ್ಯಾಗ ಹಿರೋಡೆ ಆಗಲಿ, ವೀರಭದ್ರ ಆಗಲಿ, ಶಿವ ಮಲ್ಲಯ್ಯ ಆಗಲಿ, ಹೀಗೆ ಕೆಲವರು ಪ್ರಮುಖರು ಇವನಿಗೆ ಇಟ್ಕೊಂಡೇ ಇವ್ರನ್ನೆಲ್ಲ ಇಟ್ಕೊಂಡು ಗುರಿಯಾಗಿ ಇಟ್ಟುಕೊಂಡು ಊರು ಮಾಡ್ತಾರೆ. ಊರು ಮಾಡೋ ಪದ್ಧತಿ ಅದು, ಸುಮ್ಮನೆ ಊರು ಮಾಡುವುದಲ್ಲ. ಇವರೆಲ್ಲ ಯಾಕೆ ಮಾಡಿರ್ತಾರೆ ಅಂತ ಕೇಳಿದ್ರೆ, ಇವರೆಲ್ಲ ಯಾಕೆ ಮಾಡ್ತಾರೆ? ದುರ್ಗವ್ವ, ದ್ಯಾಮವ್ವ, ಮರ್ಗವ್ವ ಇವೆಲ್ಲ ಯಾಕೆ ಮಾಡ್ಯಾರ ಅಂತ ಕೇಳಿದ್ರೆ, ನಮ್ಮ ಸಂರಕ್ಷಣೆಗೆ, ಊರದ ಸಂರಕ್ಷಣೆ ಸಲುವಾಗಿ. ಏನೇ ಊರಿಗೆ ಕಂಟಕ ಬಂದ್ರು ಅವ್ರು ಹೊರಗೆ ಇರ್ತಾರೆ. ಅವ್ರು ಹೊರಗೆ ಇರ್ತಾರೆ. ಹೊರಗಿಂದ ಏನು ಬಂದರೂ ಕೂಡ ಒಳಗೆ ತೊಳಂಗಿಲ್ಲ. ಅವರು ಅಲ್ಲೇ ಹೊರಗಿಂದ ಹೊರಗೆ ಅವ್ರನ್ನ ಸಂಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡುವ ಸಲುವಾಗಿ ಅವರು ಕಂಕಣಬದ್ಧವಾಗಿ ಕೂತಿರ್ತಾರೆ. ಯಾರು? ದುರ್ಗವ್ವ, ದ್ಯಾಮವ್ವ, ಮರ್ಗವ್ವ, ಲಕ್ಷ್ಮಿ ಇವರೆಲ್ಲ ನಮ್ಮ ಸಲುವಾಗಿರ್ತಾರೆ. ಈಗ ಏನಾಗಿಬಿಟ್ಟದ ಅಂತ ಕೇಳಿದ್ರ, ಇತ್ತೀಚೆ ಆ ದೇವರ ಮೇಲೆ ನಾವು ಪೂಜಾ ಮಾಡಂಗಿಲ್ಲ, ಅದರ ಕಡೆ ಒಂದು ಕಾಯಿ ಹೊಡೆಯಂಗಿಲ್ಲ, ಅದಕ್ಕೆ ನೋಡಂಗಿಲ್ಲ. ಅದರ ಮೇಲೆ ತಾತ್ಸಾರ ಬಂದಾಗ ಆ ದೇವತೆಗಳು ಕ್ರೋಧತ್ವವನ್ನು ತಾಳ್ತವೆ, ಶಿಟ್ಟನ್ನು ತಾಳ್ತವೆ, ವೈಷಮ್ಯವನ್ನ ತಾಳ್ತವೆ. ಅಂತ ಶಿಟ್ಟು ಕ್ರೋಧತ್ವ ಬಂದಾಗ ಆ ಕ್ರೋಧತ್ವಕ್ಕೆ ನಾವು ಊರಿನವರು ಬಲಿಯಾಗುವಂತ ಪ್ರಸಂಗ ಬರುತ್ತದೆ. ಅಂಥ ಒಂದು ಬಲಿಯಾಗುವಂತ ಪ್ರಸಂಗ ಬಾರದೇ ಇರಲಿ ಅಂತ ತಿಳ್ಕೊಂಡು ನಮ್ಮ ಊರ ಹಿರಿಯರು ನಮ್ಮ ಹತ್ರ ಬಂದು ಕೆಲವೊಂದು ವಿಚಾರಗಳನ್ನು ಹೇಳಿದಾಗ ಅದಕ್ಕೆ ಆದ್ಯೋತಕವಾಗಿ ನಿಮ್ಮೂರಲ್ಲಿ ಲಕ್ಷ್ಮಿದು ಶಾಂತಿ ಆಗಿಲ್ಲ. ಯಾಕಂದ್ರೆ ಇದ್ರೊಳಗ ನಂದೇನು ವೈಷಮ್ಯ ಇಲ್ಲ, ಬೇಡ ನಂದೇನೋ ಇದ್ರೊಳಗ ಇದು ಇಲ್ಲ, ನಾನು ಹೆಂಡ್ರ ಮಕ್ಕಳನ್ನು ಅಳ್ಳೋಕತ್ತಿಲ್ಲ, ನಾ ಯಾರಿಗೆ ದುಡ್ದು ಕಳಿಸಿ ಇಡ್ಬೇಕನ್ನೋದ್ರೂ ಇಲ್ಲ. ಹೇಳಿದ್ರೆ ನಿಮ್ಮೆಲ್ಲರ ಒಳಿತಿಯೇ ನಮ್ಮ ಒಳಿತು, ನಿಮ್ಮೆಲ್ಲರ ಸುಖವೇ ನಮ್ಮ ಸುಖ, ನಿಮ್ಮೆಲ್ಲರ ಪ್ರೀತಿಯೇ ನಮ್ಮ ಪ್ರೀತಿ. ನೀವು ಚಂದ ಇದ್ರಿ, ಈಗೇನು ಎಷ್ಟು ಚಂದ ಕೂತಿರಲ್ಲ, ನಿಮ್ಮನ್ನೆಲ್ಲ ನೋಡಿದ್ರೆ ಒಂದು ತರ ನಿಮ್ಮನ್ನ ನೋಡಿದ್ರೆ ಹೆಂಗ ಅನ್ಸಾಕತೈತಿ ನನಗಂತ ಕೇಳಿದ್ರೆ ಸಾಕ್ಷಾತ್ ಪಾರ್ವತಿನೇ ನೋಡ್ದಂಗ ಆಗಾಕತಿ. ಮಾಡಬೇಕು ಇವೆಲ್ಲ. ಎಷ್ಟು ಆನಂದ ಅನಿಸ್ತದ ನೋಡ್ರಿ. ನೀವೆಲ್ಲ ಒಬ್ರಿಗೊಬ್ರು ಮೈ ಹಚ್ಕೊಂಡು ಕುತ್ಕೊಂಡ್ರಿ, ಈ ಆನಂದ ಸಿಗುತ್ತದ ನಿಮ್ಗೆ? ಏನು ಕೊಟ್ಟರೆ ಸಿಗುತ್ತದೆ, ಎಷ್ಟು ಕೋಟಿ ಕೊಟ್ಟರೆ ಸಿಗುತ್ತದೆ. ಈ ಆನಂದ ಸಿಗಲ್ಲ, ಈ ಪ್ರೀತಿ ಸಿಗಲ್ಲ. ಈ ಸಿರಗೂರು ಗ್ರಾಮದ ಎಲ್ಲ ಸದ್ಭಕ್ತರು ಬಹಳ ಪ್ರೀತಿಯಿಂದ ಇದ್ದೀರಿ, ಇರಬೇಕು. ಅದು ನನ್ನ ಆಸೆ. ಯಾಕಂದ್ರೆ ಏನನ್ನ ಒಯ್ಯಂಗಿಲ್ಲ ನಾವು ಈ ಭೂಮಿ ಮೇಲೆ ಬಂದ ಮೇಲೆ. ಏನನ್ನ ಒಯ್ಯಲ್ಲ, ರೊಕ್ಕ ಒಯ್ಯಲ್ಲ, ರೂಪಾಯಿ ಒಯ್ಯಲ್ಲ, ಆಸ್ತಿ ಒಯ್ಯಲ್ಲ, ಅಂತಸ್ತು ಒಯ್ಯಲ್ಲ, ಭೂಮಿ ಒಯ್ಯಲ್ಲ, ಸೀಮೆ ಒಯ್ಯಲ್ಲ, ಏನೂ ಒಯ್ಯಂಗಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಇವೆಲ್ಲ ಏನಿಲ್ಲ. ಏನಾದರೂ ನೀವು ಒಯ್ತೀರಿ ಅಂತಂದ್ರೆ ನೀವೇನು ಸಮಾಜದೊಳಗೆ ಒಳ್ಳೆ ಕೆಲಸ ಮಾಡ್ತೀರಿ, ಯಾರಿಗೆ ಹಸದವನಿಗೆ ಅನ್ನ ಹಾಕಿರಿ, ಅಥವಾ ಕಷ್ಟಕಾಲದೊಳಗೆ ಯಾರಿಗಾದರೂ ಸಹಾಯ ಮಾಡಿರಿ, ನೀರಂತ ನಿಮ್ಮ ಮನಿತನ ಬಂದಾಗ ಯಾರಿಗೆ ಒಂದು ಚರಿಗೆ ನೀರು ಕೊಟ್ಟಿರಿ, ಎಲ್ಲಿ ಸಮಾಜದ ಕೆಲಸ ನಡೀತಾವ ಅಂತಲ್ಲಿ ಹೋಗಿ 10 ರೂಪಾಯಿ ದಾನ ಮಾಡಿರಿ. ಇವು ಮಾತ್ರ ನಿಮ್ಮ ಹಿಂದೆ ಬರ್ತಾವ, ಹೊರತಾಗಿ ಯಾವ ಆಸ್ತಿನೂ ಬರಲ್ಲ, ಯಾವ ಅಂತಸ್ತು ಬರಲ್ಲ. ಇವೆಲ್ಲ ಇಲ್ಲೇ ಇಟ್ಟೋಗೋದು. ಅದಕ್ಕಾಗಿ ಯಾರೂ ಕಚ್ಚಾಡಬೇಡ್ರಿ, ಊರೊಳಗ ಯಾರೂ ಕಚ್ಚಾಡಬೇಡ್ರಿ. ಯಾವ ಭೂಮಿ ಶಿಮಿ ಬರಂಗಿಲ್ಲ. ಏನೇ ಇದ್ರೂ ಸಮಾಧಾನ, ಶಾಂತಿಯಿಂದ ಹೋರಿ, ಪ್ರೀತಿಯಿಂದ ಹೋರಿ, ಕಾಳಜಿಯಿಂದ ಹೋರಿ. ತಾಳಿದವನು ಬಾಳೆ ಅನಂತರ, ಶಿಟ್ಟಿನವ ಎಂದು ಬಾಳಿಲ್ಲ. ತಾಳಿದವನು ಬಾಳೆ ಅನಂತರ. ಅದಕ್ಕೆ ಪ್ರೀತಿಯಿಂದ ಹೋರಿ, ಕಾಳಜಿಯಿಂದ ಹೋರಿ. ಯಾವ ಜಗಳ ಜೂಟಿಗಳನ್ನ ಮಾಡಬೇಡ್ರಿ. ಎಲ್ಲರೂ ಸಂತೋಷದಿಂದಿರ್ರಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದ ಮಾಡಲಿ. ಈ ಊರಿಗೆ ಒಳಿತನ್ನ ಆಗಲಿ. ಮತ್ತು ಆ ಲಕ್ಷ್ಮಿ ಕೆಳಗದ
ಅದನ್ನ ಮೇಲೆತ್ತುವಂತ ಪ್ರಯತ್ನ ಮಾಡ್ರಿ. ನಾನು ನಮ್ಮ ಕಡೆಯಿಂದ 2,500 ರೂಪಾಯಿ ಅದಕ್ಕೆ ದೇಣಿಗೆಯಾಗಿ ನಾನು ಕೊಡ್ತೀನಿ. ಅದನ್ನು ಸ್ವಲ್ಪ ಎತ್ತರಿ, ಯಾಕಂದ್ರೆ ತೆಗ್ಗನಗಳು ತೆಗ್ಗದು, ಅದಕ್ಕೆ ಸ್ವಲ್ಪ ಎತ್ತಿ ನೀವು ಅದಕ್ಕೊಂದು ಸುಂದರ ರೂಪವನ್ನು ಕೊಡ್ರಿ. ಅದು ನಿಮ್ಮನ್ನು ಕಾಯುವಂಥದ್ದು. ನಿಮ್ಮ ಊರಿಗೆ ಇನ್ನಷ್ಟು ಸಂಪತ್ತು ಹೆಚ್ಚಾಗಲಿ. ಆ ತಾಯಿಯ ಕೃಪೆ ಈ ಊರಿಗೆ ಸದಾವಕಾಲ ಇರಲಿ. ಇಲ್ಲಿ ಯಾರು ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ನಾನು ಹೇಳೋದಲ್ಲ, ಎಲ್ಲರೂ ನಮ್ಮವ್ರಂತ. ಹೆಂಗೆ ಈ ಶರೀರಕ್ಕೆ ಕಣ್ಣದಾವ, ಕಿವಿ ಅದಾವ, ಕೈ ಅದ, ಕಾಲದ, ಹೊಟ್ಟೆದ, ತಲೆ ಅದ, ಇವೆಲ್ಲ ಒಂದೊಂದು ಬೇರೆ ಬೇರೆನೆ. ಇವೆಲ್ಲ ಬೇರೆ ಬೇರೆನೆ. ಇವೆಲ್ಲ ಕೂಡಿದಾಗ ಮನುಷ್ಯ ಅಂತಾರೆ. ಇದನ್ನೆಲ್ಲ ಕೂಡಿದಾಗ ಮನುಷ್ಯ ಅಂತಾರೆ. ಹಂಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ಕೂಡಿ ನೀವು ಬಾಳಿದ್ರೆ ಇದು ಶಿರಗೂರ ಭಾಳ ಎತ್ತರ ಮಟ್ಟಕ್ಕೆ ಇದೆ ಸಿರಿ ಸಂಪತ್ತು ಅಭಿವೃದ್ಧಿಯನ್ನು ಹೊಂದುವಂಥ ಊರಾಗುತ್ತದೆ ಅನ್ನತಕ್ಕಂಥದ್ದು ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೆಯದು ಮಾಡಲಿ. ನಿಮ್ಮ ಮನಸ್ಸು ಎಲ್ಲರ ಮನಸ್ಸು ಹಾಲಿನಂತೆ ತಿಳಿಯಾಗಲಿ ಅನ್ನುವಂಥ ಮಾತನ್ನು ಹೇಳಿ ಈ ಊರಿಗೆ ಬಂದಿರತಕ್ಕಂಥ ಕಷ್ಟವನ್ನು ಅವೆಲ್ಲವೂ ಕೂಡ ನಿವಾರಣೆಯಾಗಲಿ. ಆ ದೇವರುಗಳಲ್ಲಿ ಎಲ್ಲವೂ ಜಾಗೃತವಾಗಿರುವಂಥ ಶಕ್ತಿ ತುಂಬಲಿ ಅನ್ನುವಂತಹ ಮಾತು ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತನ್ನು ಶ್ರೀ ಗುರುಪಾದ